1670ರಲ್ಲಿ ತನ್ನ ಶಕ್ತಿಶಾಲಿಯಾದ ಸೇನಾ ನಾಯಕನಾದ ಉದಯ್ ಬಾನ್ನನ್ನ ಕೊಂಡಾಣದ ಕೋಟೆಗೆ ರಕ್ಷಕನಾಗಿ ವಿಶಾಲವಾದ ಸೈನ್ಯದೊಂದಿಗೆ ಕಳಿಸುತ್ತಾನೆ. ಆ ಕಾಲದಲ್ಲಿ ಮುಘಲರ ಆಕ್ರಮಣಕಾರಿಗಳ ವಿಶಾಲವಾದ ಸೈನ್ಯವನ್ನ ಎದುರಿಸಿ ನಿಲ್ಲುವ ಶಕ್ತಿ ಕೇವಲ ಛತ್ರಪತಿ ಶಿವಾಜಿ ಮಹಾರಾಜರಿಗಿತ್ತು. ಆದರೆ ಇವರ ತೋಳಿಗೆ ಬಲ ಕೊಟ್ಟು ಎದೆಗೆ ಎದೆ ಕೊಟ್ಟು ಹೋರಾಡಿದವರಲ್ಲಿ ಬಾಜಿಪ್ರಭು ದೇಶಪಾಂಡೆ, ಏಸಾಜಿ ಕಂಕ್, ದಾದಾ ಸಾಹೇಬ್ ನರಸ್ಪ್ರಭು, ನೂರ್ ಖಾನ್ ಬೇಗ್ ಹಾಗೂ ಇವರೆಲ್ಲರಲ್ಲಿ ಶಿವಾಜಿಯ ಹೃದಯಕ್ಕೆ ಹತ್ತಿರವಾದವರು ಶಿವಾಜಿ ಮಹಾರಾಜರ ಬಲಗೈನಂತಿದ್ದ ಕೊಂಕಣದ ಕೆಂಪು ಮಣ್ಣಿಂದ ಜನಿಸಿದ ಉಮ್ರಟ್ನ ಗಂಡುಗಲಿ ಸುಬೇದಾರ್ ತಾನಾಜಿ ಮಾಲುಸುರೆ. ಸಾವಿರದ 1670ರಲ್ಲಿ ಉದಯ್ ಬಾನ್ನಿಂದ ಕೊಂಡಾಣವನ್ನ ಮುಕ್ತಗೊಳಿಸಲು ಮರಾಠ ಸಾಮ್ರಾಜ್ಯದ ಮತ್ತೊಬ್ಬ ಮಹಾನ್ ನಾಯಕ ಸುಬೇದಾರ್ ತಾನಾಜಿ ಮಾಲುಸುರೆಯವರ ನೇತೃತ್ವದಲ್ಲಿ ಉದಯ್ ಬಾನ್ ತಂಗಿದ್ದ ಕೊಂಡಾಣದ ಕೋಟೆಯ ಮೇಲೆ ಆಕ್ರಮಣ ಮಾಡುತ್ತಾರೆ. ಈ ಭೀಕರ ಯುದ್ಧದಲ್ಲಿ ಉದಯ್ ಬಾನ್ನನ್ನ ಸೋಲಿಸಿ ಕೊಂಡಾಣವನ್ನ ಮುಘಲರ ಮುಷ್ಟಿಯಿಂದ ಮುಕ್ತಗೊಳಿಸುತ್ತಾರೆ. ಆದರೆ ಈ ಯುದ್ಧದಲ್ಲಿ ಸುಬೇದಾರ್ ತಾನಾಜಿ ಮಾಲುಸುರೆಯವರು ವೀರ ಮರಣವನ್ನಪ್ಪುತ್ತಾರೆ.